ಗಂಡಸಾಗಿದ್ರೆ ಯತ್ನಾಳ್ ಅವರು ವಿಜಯಪುರ ನಗರದಿಂದ ಪಕ್ಷೇತರರಾಗಿ ನಿಲ್ಲಲಿ, ನಾನು ಕೂಡ ಪಕ್ಷೇತರನಾಗಿ ನಿಲ್ತೇನೆ. ನನಗಿಂತ ಅವರು ಒಂದು ಮತ ಹೆಚ್ಚಿಗೆ ಪಡೆದ್ರೂ ನಾನು ರಾಜಕೀಯ ನಿವೃತ್ತಿ ಪಡೆಯುವೆ, ಇಲ್ಲದಿದ್ರೆ ಅವರು ನಿವೃತ್ತರಾಗಲಿ ಅಂತ ಸವಾಲ್ ಹಾಕಿದ್ದಾರೆ. ನನ್ನ ಮಗಳ ಚುನಾವಣೆಗೆ ಸಕ್ಕರೆ ಕಾರ್ಖಾನೆಗಳಿಂದ ನಾನು ಹಣ ಕೇಳಿದ ಕುರಿತು ದಾಖಲೆ ಇದ್ದರೆ ಬಿಡುಗಡೆ ಮಾಡಿ. ಅವರು ಆರೋಪ ಸಾಬೀತುಪಡಿಸಿದ್ರೆ ರಾಜಕಾರಣ ಬಿಡುತ್ತೇನೆ, ಒಂದು ವೇಳೆ ಸಾಬೀತು ಮಾಡದಿದ್ರೆ ಅವರು ರಾಜಕಾರಣ ಬಿಡ್ತಾರಾ ಎಂದು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪಕ್ಕೆ ಸಚಿವ ಶಿವಾನಂದ ಪಾಟೀಲ್ ಸವಾಲ್ ಹಾಕಿದ್ರು. ಪ್ರತಿ ಕಾರ್ಖಾನೆ ಮಾಲೀಕರಿಂದ 50 ಲಕ್ಷ ಹಣವನ್ನ ಕೇಳುತ್ತಿದ್ದಾರೆ ಅಂತ ಆರೋಪಿಸಿದ್ದೀರಿ. ರಾಜ್ಯದಲ್ಲಿ 74 ಕಾರ್ಖಾನೆಗಳು ಕಬ್ಬು ನುರಿಸಿದ್ದಾರೆ. ಅದರಲ್ಲಿ ಒಬ್ಬರೇ ಒಬ್ಬರು ನಾನು ಹಣ ಕೇಳಿದ್ದರ ಕುರಿತು ಹೇಳಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಹೊಂದುತ್ತೇನೆ. ಹಣ ಕೇಳಿದ್ದರ ಕುರಿತು ಹೇಳಬೇಕಾಗಿದ್ದು ಕಾರ್ಖಾನೆಯವರೇ ಹೊರತು ಇವರಲ್ಲ. ಹಣ ಕೇಳಿರೋದನ್ನ ಅವರು ಸಾಬೀತು ಮಾಡಬೇಕು, ಇಲ್ಲವೇ ಅವರು ರಾಜಕೀಯದಿಂದ ನಿವೃತ್ತರಾಗಬೇಕು ಅಂತ ಕಿಡಿಕಾರಿದ್ರು. ಇವತ್ತು ಜೆ.ಟಿ. ಪಾಟೀಲ್ ನನಗೆ ಬಂದಾಗ ಒಂದು ಮಾತು ಹೇಳಿ, ನೀವೇನಾದರೂ ಬರ್ತಕ್ಕಂಥ ದಿನಮಾನಗಳಲ್ಲಿ ರೈತರ ಕಬ್ಬಿನ ತೂಕ ಮಾಡ್ತಕ್ಕಂಥ ಯಂತ್ರಗಳನ್ನು ಕಾರ್ಖಾನೆ ಮುಂದೆ ಹಾಕದೇ ಇದ್ರೆ ನಾನು ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿದ್ರು. ನನಗೆ ಇವ್ರಕಿನ ಇನ್ನೊಬ್ಬ ಭಾಳ ಜೋರು ಹೇಳ, ನಿನ್ನೆ ಟಿವಿಯಾಗ ಒಂದು ಕಡೆ ಭಾಷಣ ಮಾಡಾಗ ಹೇಳ, ಏನು ಹೇಳ್ಯಾನಂದ್ರೆ ಒಂದು 50 ಲಕ್ಷ ರೂಪಾಯಿ ಕೊಟ್ಟಾರ ಅದಕ್ಕೆ ಯಂತ್ರ ಹಾಕಿಲ್ಲ ಅಂತ ಹೇಳ್ಯಾನ. ನಾನು ಆ ಗಂಡಸಿಗೆ ಹೇಳೋದೀನಿ, ಅವತ್ತು ನಾ ಹೇಳಿದ್ದು ಈ ವರ್ಷ ಹಾಕ್ತೀನಿ ಅಂತೇಳಿ, ಹೋದ ವರ್ಷ ಹಾಕ್ತೀನಿ ಅಂತಲ್ಲ, ಇದೇ ವರ್ಷ ಹಾಕ್ತೀನಿ ಅಂತ ಹೇಳಿನಿ. ಹಾಕ್ತೀನಿ ಮತ್ತು ನಿನಗೆ ಉದ್ಘಾಟನೆ ಕರಿತೀನಿ, ನೀನು ಗಂಡಸಿದ್ರು ಬಂದು ಉದ್ಘಾಟನೆ ಮಾಡು. ಬಜೆಟ್ನಾಗೂ ಘೋಷಣೆ ಮಾಡಿ ನಾವು, ಆದ್ರೆ ನಾವು ಬಜೆಟೇ ಓದಂಗಿಲ್ಲ, ತನಗೇನು ತಿಳಿತದ ಅದೇ ಓದ್ತಾನ. ನಾವು ಬಿಜೆಪಿಗೆ ಬಯಂಗಿಲ್ಲ, ಬಿಜೆಪಿಗೆ ನಮ್ಗಿಂತೂ 10 ಪಟ್ಟು ಬೈತಾನವ. ಅದ್ರಾಗ ಯಡಿಯೂರಪ್ಪನ ಮಕ್ಕಳಿಗೆ ಅಂತ ನಾವು ಬೈದಿದ್ದೆ ಸಾಕು, ಅವ್ನು ಉರುಳು ಹಾಕೊಂಡು ಸಾಯ್ಬೇಕು. ನಾವೆಲ್ಲಿ ಬೈದೀವಿ ಬಿಜೆಪಿ ಅವ್ರಿಗೆ ಇಂಥ ಬಿಜೆಪಿ